ಹಾಗಲಕಾಯಿ ಬೆಳೆದ ಡಾಕ್ಟರ್ ಅರಳಿಕಟ್ಟಿ ಸಕ್ಸಸ್. ಬರೋಬ್ಬರಿ 20 ಟನ್ ಇಳುವರಿ ನಿರೀಕ್ಷೆ. ಕಣ್ಣಾಡಿಸಿದ ಕಡೆ ರಾಶಿ ರಾಶಿ ಹಾಗಲಕಾಯಿಗಳು. ಸಮೃದ್ಧ ತೋಟದಲ್ಲಿ ಸುತ್ತಾಡಿದ ವಿಜ್ಞಾನಿಗಳು, ರೈತರು. ಏನಾದರೂ ವಿಶೇಷ ಮಾಡಲೇಬೇಕೆಂದು ಸಕ್ಸಸ್ ಕಂಡ ಪ್ರಗತಿಪರ ರೈತರು. ಇದೆಲ್ಲ ಕಂಡು ಬಂದಿದ್ದು ಮೂಧೋಳದಲ್ಲಿ. ಡಾಕ್ಟರ್ ಟಿವಿ ಅರಳಿಕಟ್ಟಿ. ಈ ಹೆಸರು ವಿಶೇಷತೆಗಳಿಗೆ ಹೆಚ್ಚು ಗಮನ ಸೆಳೆಯುತ್ತೆ. ಯಾವಾಗಲೂ ಏನಾದರೊಂದು ಪ್ರಯೋಗ ಮಾಡುತ್ತಲೇ ಇರ್ತಾರೆ. ಈ ಸಲ ಹಾಗಲಕಾಯಿ ಬೆಳೆದು ಯಶಸ್ವಿಯಾಗಿದ್ದಾರೆ. ಕಬ್ಬು ಪ್ರಧಾನವಾಗಿರುವ ಈ ಭಾಗದಲ್ಲಿ ಬೇರೆ ಬೆಳೆಯನ್ನು ಬೆಳೆಯಬಹುದು ಎಂದು ಅರಳಿಕಟ್ಟಿಯವರು ತೋರಿಸಿಕೊಟ್ಟಿದ್ದಾರೆ. 1 ಎಕರೆ ಪ್ರದೇಶದಲ್ಲಿ ಹಾಗಲಕಾಯಿ ಬೆಳೆದು ತಮ್ಮ ತೋಟಕ್ಕೆ ಕೃಷಿ ವಿಜ್ಞಾನಿಗಳು ಬರುವಂತೆ ಮಾಡಿದ್ದಾರೆ. ಯಾಕಂದರೆ ಈ ನಮ್ಮ ನಾಡಿನಲ್ಲಿ ಕಬ್ಬಿನ ನಾಡಿ ಅಂತ ಹೇಳ್ತಾ ಇದ್ದೀವಿ, ಜಿಲ್ಲೆಯಲ್ಲಿ ಬಾಲ್ಕೋಟೆ. ಅದರಲ್ಲಿ ಇವರು ತೋಟಗಾರಿಕೆ ಬೆಳೆಗಳನ್ನು ತೆಗೆದು ರೈತರಿಗೆ ಆರ್ಥಿಕವಾಗಿ ವರಮಾನ ಹೆಚ್ಚಿಸಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಮೊದಲ ಶ್ಲಾಘನೆಯಾಗಿ ಅಂತ ಹೇಳ್ತಾ ಇದ್ದೀನಿ, ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ರೈತ ಬಂಧುರು ಸೇರ್ತಕ್ಕಂಥ ಪ್ರತಿಯೊಬ್ಬರು ಈ ಬೆಳೆಯನ್ನು ವೀಕ್ಷಣೆ ಮಾಡಿ ದಯವಿಟ್ಟು ಇದರಿಗೆ ತಕ್ಕಂತೆ ತಾವೂ ಸಹಿತ ಮಾಡಲಿಕ್ಕೆ ಭಾಳಷ್ಟು ವಿಪುಲ ಅವಕಾಶ ಇದೆ. ಯಾಕಂದರೆ ಇವತ್ತು ನ್ಯೂಟ್ರಿಷನ್ಸ್ ಬಗ್ಗೆ ಜನರಲ್ಲಿ ತಿಳುವಳಿಕೆ ಬೇಕಾಗಿದೆ. ಯಾಕಂದ್ರೆ ಈಗ ನಾವು ಫುಡ್ ಸೆಕ್ಯೂರಿಟಿ ಅಂತಲ್ಲ, ನ್ಯೂಟ್ರಿಷನ್ ಸೆಕ್ಯೂರಿಟಿ ಬೇಕಾಗಿದೆ. ಕ್ಯಾಲ್ಸಿಯಂ, ನ್ಯೂಟ್ರಿಯೆಂಟು, ಮೈಕ್ರೋನ್ಯೂಟ್ರಿಯೆಂಟು, ಮೆಗಾ ನ್ಯೂಟ್ರಿಯೆಂಟು, ವಿಟಮಿನ್ಸ್ ಎಲ್ಲ ದೇಹಕ್ಕೆ ಬೇಕಾಗ್ಯವು. ಅವೆಲ್ಲಿ ಸಿಗ್ತಪ್ಪ ಅಂದ್ರೆ ತೋಟಗಾರಲ್ಲಿ ಬೆಳೆ ಸಿಗ್ತಾ ಇದ್ದವು. ಇದನ್ನು ಡಾಕ್ಟರ್ ಸರ್ ಇವತ್ತು ನಮ್ಗೆ ನಿಜವಾಗಿ ಭಾಳ ಖುಷಿ ಆಯ್ತು. ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರೆ ಎಲ್ಲ ರೈತರು. ಅದು ಭಾಳ ಖುಷಿ ಅನಿಸ್ತಾ ಇದೆ. ಇವತ್ತು ನಾನು ನೋಡ್ತಾ ಇದ್ದೀನಿ, ಮುಧೋಳ ಕಬ್ಬು ಬೆಳೆಗಾರ ಸಂಘ ತೆಗೆದಿದ್ದಾರೆ, ಬ್ಯಾಂಕ್ ತೆಗೆದಿದ್ದಾರೆ. ಅದ್ರ ಜೊತೆಗೆ ರೈತರನ್ನು ಒಗ್ಗೂಡಿಸಿಕೊಂಡು ತೋಟಗಾರಿಕೆ ಬೆಳೆಗಳಿಗೆ ದಾಪುಗಾಲು ಹಾಕ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಬಂಗಾರದ ಮನುಷ್ಯ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ನಾವು ಅವ್ರಿಗೆ ಭಾಳ ಖುಷಿಪಟ್ಟು, ಸೌಮ್ಯ ಮತ್ತು ಭಾಳಷ್ಟು ನಾಜೂಕಿದ್ದು, ಯಾವುದೇ ಒಂದು ಆಡಂಬರ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ. ಅದು ಏನಪ್ಪ ಅಂದ್ರೆ ಪ್ರೋಗ್ರೆಸಿವ್ ರೈತರು ಅಂತ ಹೇಳ್ತೀವಿ ನಾವು, ಪ್ರಗತಿಪರ ರೈತರು ಅಂತ ಹೇಳಿದ್ರಪ್ಪ ಅಂದ್ರೆ ಇವ್ರ ಹೆಸರು ಹೇಳಿಕ್ಕೆ ಭಾಳ ಇಚ್ಛೆ ಪಡ್ತಾ ಇದ್ದೀನಿ. ವಿಶ್ವವಿದ್ಯಾಲಯ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗಲಕಾಯಿ ಬೆಳೆ ಕ್ಷೇತ್ರೋತ್ಸವ ಏರ್ಪಡಿಸಿದ್ರು. ತೋಟ ನೋಡಲು ತೋಟಗಾರಿಕೆ ವಿಶ್ವವಿದ್ಯಾಲಯ ಸಂಶೋಧಕರು ಹಾಗೂ ಪ್ರಗತಿಪರ ರೈತರು, ಬ್ಯಾಂಕಿನ ನಿರ್ದೇಶಕರುಗಳು ಆಗಮಿಸಿ ಖುಷಿಪಟ್ಟರು, ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗೇನಿದು ಹಾಗಲಕಾಯಿ ಅಂತಂದಾರೆ ಇದು ಒಂದು ರೀತಿಯಿಂದ ಚಲೋ ಇನ್ಕಮ್ ಬರುವಂಥ ಇದೈತಿ. ಯಾಕಂದ್ರೆ ದೇಶದೊಳಗೆ 40% ಜನ ಈಗ ಡಯಾಬಿಟಿಕ್ ಪೇಷಂಟ್ ಅದಾರ. ಅವರಿಗೆಲ್ಲ ಇದು ಭಾಳ ಎಸೆನ್ಷಿಯಲ್, ಇನ್ಸುಲಿನ್ ಇದ್ದಂಗೆ. ಅದಕ್ಕೆ ಇದನ್ನು ಬೆಳೆಯೋಕ್ಕೆ ಒಂದು ಪ್ರೋತ್ಸಾಹ ಸಿಕ್ತಂದ್ರೆ, ಇದಕ್ಕೊಂದು ಬೆಲೆ ಬರಾಕತ್ತೆ ಅಂದ್ರೆ ರೈತರಿಗೆ ಚಲೋ ಆಗುತ್ತಾ, ಡಯಾಬಿಟಿಕ್ ಪೇಷಂಟ್ಗಳಿಗೂ ಚಲೋ ಆಗುತ್ತಾ. ಆದರೆ ಈಗ ಇವತ್ತಿನ ದಿವಸ ಮುಧೋಳ ತಾಲೂಕಿನಾಗ ಇವರು ಅರಳಿಕಟ್ಟಿ ತಿಮ್ಮಣ್ಣವರು ಇದೊಂದು ಎಕರೆ ಬೆಳೆದು ಮಾಡೆಲ್ ಆಗಿ ತೋರಿಸ್ಯಾರ. ಇದೇ ರೀತಿ ರೈತರ ತಲೆಯೊಳಗೆ ಬಂದು ಎಲ್ಲ ಕಡೆ ಬೆಳವಣಿಗೆ ಚಾಲೂ ಆಗಿ ನಾತ್ ಕಂಪ್ನಿದು ಸೀಡ್ ಹಾಕಿದ್ದೀವಿ ನಾವು, NBIH 332 ಅಂಥೇಳಿ. ಇದು 5 ಫುಟ್ ಡಿಸ್ಟೆನ್ಸ್, 3 ಫುಟಿಗೆ ಒಂದು ಸಸಿ ಹಾಕಿದ್ದೀವಿ. ಇದನ್ನು ಬೆಳೆ ಭಾಳ ತುಂಬ ಉತ್ಕೃಷ್ಟ ಬಂದಿದೆ. ಇದು ಒಂದು 20 ಟನ್ ಇಳುವರಿ ಬರ್ಬೋದು. ಈಗ ಆಲ್ರೆಡಿ ಒಂದು 4.25 ಟನ್ ಇಳುವರಿ ಬಂದಿದೆ. ನಾವು ಇದನ್ನ ಈಗ ಅರಳಿಕಟ್ಟಿ ಸರ್ ಮಾಡೋದು ಏನೋ ಎಷ್ಟು ಇನ್ಸ್ಪೈರ್ ಆಗೈತೆ ಅಂದ್ರೆ ರೈತರಿಗೆ. ಅರಳಿಕಟ್ಟಿ ಸರು ಅವರು ಬ್ಯಾಂಕಿಂಗ್ ಸೆಕ್ಟರ್ದಾಗ ಆಯ್ತು, ಶಿಕ್ಷಣ ಸಂಸ್ಥೆಗಳೊಳಗೆ ಬ್ಯುಸಿ ಇರ್ತಾರೆ. ಅದರೊಳಗೂ ಅವರು ಒಂದು ಮಾಡೆಲ್ ಆಗಿ ಅದಕ್ಕಿದು ನಮ್ಮ ತಾಲೂಕಿಗೊಂದು ಒಳ್ಳೆಯ ಸಂದೇಶ ಇದೆ. 332 ಎಂಬ ತಳಿಯ ಹಾಗಲಕಾಯಿ ಇದಾಗಿದ್ದು ಎಕರೆಗೆ 20 ಟನ್ ಇಳುವರಿ ಕೊಡುತ್ತೆ. 2.5 ಲಕ್ಷ ಖರ್ಚು ಮಾಡಿದ್ದಾರೆ. ಈಗಾಗಲೇ 4.5 ಟನ್ ಇಳುವರಿ ತೆಗೆದು 1 ಲಕ್ಷ ರೂಪಾಯಿ ಆದಾಯ ಗಳಿಸಿದ್ದಾರೆ. ಕಬ್ಬಿನ ಜೊತೆಗೆ ಪರ್ಯಾಯವಾಗಿ ಇದು ಅಗತ್ಯ ಎಂದು ಮನಗಂಡಿದ್ದಾರೆ. ನಮ್ಮ ತೋಟದಲ್ಲಿ ಬೆಳೆದಂಥ ಹಾಗಲಕಾಯಿ ಬೆಳೆಯ ಒಂದು ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಏನು ನಮ್ಮ ಎಲ್ಲ ರೈತರು ಬರೀ ಕಬ್ಬನ್ನು ಬೆಳೀತಾ ಇದ್ದಾರೆ. ಒಂದು ಹೊಸದಾಗಿ ನಮ್ಮ ಯುವ ರೈತರು ಇಂಥ ಒಂದು ಕಾರ್ಯಕ್ಕೆ ಅವರು ಅಣಿ ಆಗಲಿ, ಒಂದು ಪ್ರೇರಣೆ ಅವ್ರಿಗೆ ದೊರಕಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕೆಲಸವನ್ನು ಹಾಗಲಕಾಯಿಯನ್ನು ಬೆಳೀತಾ ಇದ್ದೀನಿ. ಈಗಾಗಲೇ ನಾನು ಅಂದಾಜು ಒಂದು 2.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ.
ಈಗ 1 ಲಕ್ಷ ರೂಪಾಯಿವರೆಗೆ ನನಗೆ ಇದು ಬಂದಿದೆ, ಇನ್ಕಮ್ ಬಂದಿದೆ. ಅವರು ಅಂದಾಜು ಹೇಳುವ ಪ್ರಕಾರ ಒಂದು 6 ರಿಂದ 7 ಲಕ್ಷ ರೂಪಾಯಿ ಆದಾಯದಲ್ಲಿ ಒಂದು 2-2.5 ಲಕ್ಷ ಖರ್ಚು ತೆಗೆದ್ರು ನನಗೊಂದು ಕನಿಷ್ಠ 4 ಲಕ್ಷ ರೂಪಾಯಿ ಆದರೂ ಇನ್ಕಮ್ ಬರ್ತದೆ. ಇದು ರೇಟ್ ಕಡಿಮೆ ಇದ್ದಾಗ. ಇವತ್ತು ಏನು ಯುದ್ಧ ನಡೆಸೋ ಸಲುವಾಗಿ ಸ್ವಲ್ಪ ಏನು ಈ ತೋಟಗಾರಿಕೆ ಬೆಳೆಗಳು ರೇಟ್ ಕಡಿಮೆ ಆಗಿದೆ. ಆದರೂ ಕೂಡ ಇಷ್ಟು ನನಗೆ ಇನ್ಕಮ್ ಒಂದು ನಿರೀಕ್ಷೆ ಇದೆ. ಏನು ಯುವಕ ರೈತರಿಗೆ ಏನು ಒಂದು ಸಂದೇಶ ನೀಡೋದಂದ್ರೆ, ತಾವು ಏನು ಹೊಸ ಆಧುನಿಕ ಮಾದರಿಯ ವ್ಯವಸಾಯವನ್ನು ಮಾಡಿ ತಾವು ಒಂದು ಒಳ್ಳೆಯ ಆದಾಯವನ್ನು ಪಡಿಬೇಕು ಅನ್ನೋದೇ ನನ್ನ ಇಚ್ಛೆ. ಡಯಾಬಿಟಿಕ್ಗೆ ಹಾಗಲಕಾಯಿ ಉತ್ತಮವಾಗಿದೆ, ಉತ್ತಮ ಬೇಡಿಕೆಯೂ ಇದೆ. ಈ ಭಾಗದ ರೈತರಿಗೆ ಅರಳಿಕಟ್ಟಿಯವರು ಮಾದರಿಯಾಗಿದ್ದಾರೆ. ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ್ರು. ಅನೇಕರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು. ರನ್ ಟಿವಿ ನ್ಯೂಸ್, ಮುಧೋಳ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆರ್ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.